ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ನಾನು ಒಂದು ನಿಮ್ದು ಯೂಟ್ಯೂಬ್ನ ನೋಡ್ಕೊಂಡು ಕೂತಿದ್ದೆ ಸರ್. ಈಗ ಸರಿ ಸರ್. ನಮ್ಗೆ ಸ್ವಲ್ಪ ಸಾಲ ಮಾಡಿ ಊರು ಬಿಟ್ಟು ಬಂದಿದ್ದೀವಿ ಸರ್ ನಾವು. ಸರಿ, ಯಾಕೆ ಸಾಲ ಮಾಡಿ ಊರು ಬಿಟ್ಟು ಬಂದ್ರಿ? ನಾವು ಸ್ವಲ್ಪ ಮನಿನೂ ಇಲ್ಲ ಏನಿಲ್ಲ ಸರ್, ಏನೋ ಹೊಸ ತೊಗೊಂಡ್ಬಿಟ್ಟಿದ್ವಿ ತಪ್ಪಾಯ್ತು. ಹ್ಞೂ ಹಾಂ, ಅವರು ಧರ್ಮಸ್ಥಳ ಸಂಘನವರು, ಗ್ರಾಮೀಣ ಕೂಟ್ನವರು. ಹ್ಞೂ ಆಮೇಲೆ ಯಾವ್ಯಾವ ಫೈನಾನ್ಸಿಂದ ದುಡ್ಡು ತೊಗೊಂಡಿದ್ದೀರಾ? ಧರ್ಮಸ್ಥಳ ಸಂಘ ಸರ್, ಆಮೇಲೆ ಗ್ರಾಮೀಣ ಕೂಟು, ಓಕೆ, ಆಮೇಲೆ ಆಕ್ಸಿಸ್ ಬ್ಯಾಂಕ್ ಸರ್. 3 ಬ್ಯಾಂಕಲ್ಲಿ ದುಡ್ಡು ತಗೊಂಬಿಟ್ರಿ? ಹ್ಞೂ ಸರ್. ಯಾಕೆ ಅಷ್ಟೊಂದು ತೊಗೊಂಡಿದ್ದು? ಕಟ್ಟಕ್ಕಾಗಲ್ಲ ಅಂದಮೇಲೆ ಯಾಕೆ ತೊಗೊಂಡ್ರಿ? ತಗೊಂಡಿದ್ದು ತಪ್ಪು ಸರ್, ನಾವು ಕಟ್ಕೋತ ಬಂದೀವಿ ಸರ್ ನಾವೀಗ. ಹ್ಞೂ ಈಗ ಸ್ವಲ್ಪ ತ್ರಾಸ ಬಂತ್ರಿ ಸರ್ ಅದು. ಹಾಂ, ಏನು ತ್ರಾಸ? ಕೆಲಸ ಎಲ್ಲ ಇಲ್ಲ. ಯಾವ ಬ್ಯಾಂಕ್ ಅವ್ರು ತ್ರಾಸ ಕೊಡ್ತಾ ಇದ್ದಾರೆ? ಇದು ಗ್ರಾಮೀಣ ಕೂಟ ಸರ್, ಓಕೆ. ಹಾಂ, ಧರ್ಮಸ್ಥಳ ಸಂಘ ಸರ್. ಓಕೆ. ಧರ್ಮಸ್ಥಳ ಸಂಘದಲ್ಲಿ ಒಂದೇ ಒಂದು ಕಂತು ಬಾಕಿ ಇದ್ದಿದ್ದಕ್ಕೆ ಸರ್ ಇವತ್ತು ಮರ್ಯಾದೆ ಭಾಳ ಸಿಗ್ತಾರೆ ಸರ್ ನಮ್ಗೆ. ಒಂದೇ ಒಂದು ಕಂತಿಗೆ ಯಾಕೆ ಸರ್ ಅವರ ಒಂದೇ ಒಂದು ಕಂತಿಗೆ ಇವತ್ತು ಎಲ್ಲ ಕಡೆ ಸರ್. ಧರ್ಮಸ್ಥಳ ಸಂಘ ನಾನು ನಿಜವಾಗ್ಲೂ ಸುಳ್ಳು ಹೇಳ್ಬಿಡಿ. ಯಾವುದು ತುಂಬಾ ಜನ ಹೇಳಿದ್ರೆ ಧರ್ಮಸ್ಥಳ ಸಂಘ ತುಂಬಾ ಒಳ್ಳೇದು ಅಂತ ಹೇಳಿದ್ರೆ, ನೀವು ನೋಡಿದ್ರೆ ಒಂದೇ ಒಂದು ಕಂತಿಗೋಸ್ಕರ ನಿಮ್ಮನ್ನ ಬಿಡಿಸ್ಬಿಡ್ತಾರೆ, ಊರ್ ಬಿಡ್ತಾರೆ. ನಾ ಬೇಕಾದ್ರೆ ಒಂದು ನಂಬರ್ ಇಲ್ಲ, ಊರ್ ಬಿಟ್ಟು ಬಂದೇ ಕಟ್ಟಾಕತ್ತೀನಿ ಸರ್ ನಾನು. ಹಾ, ಊರ್ ಬಿಟ್ಟು ಬಂದು ಒಂದು ಕಂತು ತಪ್ಪಾಗಿದ್ದಕ್ಕೆ ಇವತ್ತು ಎಲ್ಲರೂ ಬಾಯಿ ಹೆಚ್ಚಿದೆ, ಎಲ್ಲರೂ ಬೇದಿದ್ದಾರೆ. ಅವ್ರು ನಂಬರ್ ಕೂಡ ಕೊಡ್ತೇನೆ ರೀ ಮೇಡಮ್ ಅವ್ರ. ಆ ಮೇಡಮ್ ಅವ್ರದ್ದು ನಿಮ್ಮ ಹೆಸರೇನು ಹೇಳಿ? ಮೌಳೇಶ್ ನಾಗಪ್ಪ ಬಡಿಗೇರ್. ಓಕೆ, ನಾಗಪ್ಪನವ್ರೆ, ಒಂದು ಕಂತು ಮೌಳೇಶ್ ನಾಗಪ್ಪನವ್ರೆ, ಒಂದು ಕಂತು ಕಟ್ಟಲಿಲ್ಲ ಅಂತ ಧರ್ಮಸ್ಥಳ ಸಂಘದವರು ಯಾವತ್ತೂ ಅಷ್ಟು ತೊಂದರೆ ಕೊಡಲ್ಲ ನಿಮ್ಗೆ. ನಿಜವಾಗ್ಲೂ ತೊಂದರೆ ಕೊಟ್ಟಿದ್ದಾರಾ? ಸತ್ಯ ಹೇಳಿ. ನಾ ಯಾವ ಪ್ರಮಾಣ ಮಾಡಂದ್ರೆ ಮಾಡ್ತೀನಿ ಸರ್ ನಾನು. ಓಕೆ, ಆಯ್ತು, ನೆಕ್ಸ್ಟ್ ಹೇಳಿ. ಆಯ್ತು, ನಂಬ್ತೀನಿ. ಆಯ್ತು. ಆಮೇಲೆ ಗ್ರಾಮೀಣ ಕೊಟ್ಟಿದ್ದು 4 ಕಂತು ತುಂಬಿಲ್ರಿ ಸರ್ ನಾನು. 4 ಕಂತು ತುಂಬಿಲ್ಲ. ಓಕೆ. ತುಂಬಿಲ್ಲ. ಅವ್ರೇನ್ ತೊಂದರೆ ಕೊಡ್ತಾರೆ ನಿಮ್ಗೆ? ಅವ್ರು ಏನ್ ತೊಂದರೆ ಕೊಟ್ಟಿಲ್ಲ, ಕಟ್ ಅಂತ ಅಷ್ಟ ಆಗ್ತಾರೆ ಅವರು. ಅದೆಷ್ಟು ತಿಂಗಳಿಗೆ? ಅದು ವಾರಕ್ಕ? ಅದು 15 ದಿವ್ಸಕ್ಕೊಮ್ಮೆ ಸರ್. ಓಕೆ, ಆಯ್ತು. ಹಾ ಸರ್, ಈಗ ನಾ ಯೂಟ್ಯೂಬ್ ಆಕ್ಸಿಸ್ ಬ್ಯಾಂಕ್ ಎಷ್ಟು ದಿನಕ್ಕೆ? ಆಕ್ಸಿಸ್ ಬ್ಯಾಂಕಿಂದು ಒಂದು 2 ಕಂತು ಆಗಿರ್ಬೋದು ಸರ್. ಓಕೆ, ಅವರು ತೊಂದರೆ ಕೊಡ್ತಾ ಇದ್ದಾರಾ? ಅವ್ರು ಕಟ್ ಅಂತ ಹೇಳ್ಯಾರ, ಆದ್ರೆ ಕಟ್ಟಬೇಕಂದ್ರೆ ಇದು ಗೆರೆ ಹೊಡೆದಿಲ್ಲ ಸರ್ ಅವ್ರು. ಗೆರೆ ಹೊಡೆದಿಲ್ಲ ಅಂದ್ರೆ ಗೆರೆ ಹೊಡೆದಿರೋದು ಯಾರು ನಿಮ್ಗೆ? ಗ್ರಾಮೀಣ ಕೂಟು, ಧರ್ಮಸ್ಥಳ ಸಂಘ. ಓಕೆ, ಈ 2 ಗ್ರಾಮೀಣ ಕೂಟ ಮತ್ತೆ ಧರ್ಮಸ್ಥಳ ಸಂಘ, ಈ ಎರಡರಲ್ಲಿ ನಿಮ್ಗೆ ತುಂಬಾ ಹಿಂಸೆ ಆಗ್ತಿರೋದು ಯಾವುದು? ಹಿಂಸೆ ಆಗ್ತಿರೋದು ಧರ್ಮಸ್ಥಳ ಸಂಘ ಸರ್. ಒಂದು ಕಂತು ಬಾಕಿ ಇಟ್ಟಿದ್ದಕ್ಕೆ ಸರ್. ಒಂದೇ ಕಂತು ಬಾಕಿ ಇದಕ್ಕ? ಹಾ ಸರ್, ನಾ ಬೇಕಾದ್ರೆ ನಾಳೆ ನೀವು ನನ್ನ ನಂಬರ್ ತಗೋರಿ ಸರ್ ನೀವು. ಆ ಮೇಡಮ್ ಅವ್ರ ನಂಬರ್ನು ಕೊಡ್ತೇನೆ ಸರ್ ನಾನು. ಆಯ್ತು, ಸರಿ. ಆ ಮೇಡಮ್ ನಂಬರ್ ನಾನು ಸುಳ್ಳು ಹೇಳಕ್ಕಾಗಲ್ಲ ಸರ್. ಸಂಘ ಯಾವ ಊರಲ್ಲಿ ಇರೋದು ಇದು? ಇದು ಸೌದತ್ತಿ ಸರ್. ನಾನು ಬಿಟ್ಟು ಬಂದಿದ್ದು ಬೇರೆ ಊರಿಗೆ ಬಂದೇನ್ರಿ ಸರ್ ನಾ ಈಗ. ಇದಕ್ಕೋಸ್ಕರ ಹೆದರ್ಕೊಂಡ್ ಬಂದ್ರ? ಹೌದು ಸರ್. ಹಂಗೆಲ್ಲ ಮಾಡಬಾರ್ದು ಇವ್ರೆ, ಹುಟ್ಟಿ ಬೆಳೆದಂತ. ಅಲ್ಲಿ ಏನಾಯ್ತು ಗೊತ್ತಲ್ರಿ ಸರ್, ಹೊರಗಡೆ ಸಾಲನು ಭಾಳ ಮಾಡೀನಿ ಸರ್, ಸಂಘ ಸಾಲ ಮಾಡೀನಿ ಸರ್ ನಾನು ಸ್ವಲ್ಪ ಕುಡುಕ. ಓಕೆ. ನಾ ಇದ್ದಿದ್ದು ಹೇಳ್ತೇನೆ ಸರ್ ಫ್ಯಾಕ್ಟ್. ಆಯ್ತು, ಕುಡುಕ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರ? ಒಂದು ಅರ್ಹತೆಗಾರು ನೀವು ತಗೋಬೇಕಾಗಿತ್ತಲ್ವ? ಕೊಟ್ರು ಅಂತ ಸಿಕ್ತಂಗ್ ತಗೋಬಿಟ್ರೆ ಏನ್ ಮಾಡೋದು? ನಾನ್ ತಪ್ಪಾಯ್ತು ಸರ್. ತಪ್ಪಿಲ್ಲ. ಮತ್ತೆ ಊರ್ ಬಿಟ್ಟು ಹೋಗಿರತ್ನ ಧರ್ಮಸ್ಥಳ ಸಂಘನೇ ಕಾರಣ ಅಂತ ಹೇಳಕ್ ಆಯ್ತದ? ಧರ್ಮಸ್ಥಳ ಹೇಳಲ್ಲ ಸರ್ ನಾನು. ಮತ್ತೆ ಅದ್ರ ಸಂಬಂಧ ನಾ ಹೇಳಕ್ಕಿಲ್ಲ, ಆದ್ರೆ ನನಗೆ ಏನಾರ ಸ್ವಲ್ಪ ಹೆಲ್ಪ್ ಮಾಡಿ. ಆದ್ರೂ ನಾವು ಒಂದು ಕಂತು ಕಟ್ಟಲಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೇನೆ ಸರ್, ದುಡ್ಡು ಕೊಡಂತ ನಾ ಹೇಳಲ್ಲ. ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಟೈಮ್ ಕೊಡಿ ಅಂತ ಹೇಳ್ತೀರಾ? ಟೈಮ್ ಕೊಟ್ಟೆ ಕಟ್ತೀರಾ ನೀವು? ಅವಶ್ಯ ಕಟ್ತೇನೆ ಸರ್. ಅಂದ್ರೆ ನಾನು ಈಗ ಏನ್ ಮಾಡ್ತೀನಿ ಗೊತ್ತಿಲ್ಲ ಸರ್, ಈಗ ಕೆಲಸ ನಂದು ನಾನು ಅರ್ಬಿ ಹೊಲಿತೀನಿ ಸರ್. ಬಟ್ಟೆ ಹೊಲಿತೀನಿ. ಈಗ 2 ತಿಂಗಳ ಹತ್ರ ಬಂದು ನಾ ಬಿಟ್ಟು ಬಂದು ನನಗೆ ಎಕ್ದಮ್ ಕೆಲಸ ಸಿಗ್ಬೇಕಲ್ರಿ ಸರ್. ಅದನ್ನ ರಿಕ್ವೆಸ್ಟ್ ತಗೊಂಡು ನೀವು ಏನ್ ಹೇಳ್ಬೇಕಂತ ಸರ್, ಅವರು ಸ್ವಲ್ಪ ಕಟ್ಕೊಂಡ್ ತಕ್ಕಾರ ಅವ್ರ ಕಡೆಯಿಂದ ತುಂಬಿಸ್ಕೊಂಡ್ ನೀವು ಹೇಳ್ಬೇಕು ಸರ್ ಅಷ್ಟೇ. ಸರಿ, ಆಯ್ತು, ನಾನು ಹೇಳ್ತೀನಿ. ಅಂದ್ರೆ ಅವ್ರು ಏನ್ ಗೊತ್ತನ್ರಿ ಸರ್, ಬಿಡಾಕಂತೂ ಬರಂಗಿಲ್ಲ, ಈ ತೊಗೊಂಡ್ ತಿಂದಿದ್ದು ನಿಜ ಐತಿ. ಓಕೆ. ಅದು ಕಟ್ಲೇಬೇಕು ಸರ್. ನಾ ಯಾವ್ದೋ ಸಂಘಿಂದ ಆಗ್ಲಿ ನಾವು ಕಟ್ಲೇಬೇಕು. ಸತ್ಯ, ಕಟ್ಲೇಬೇಕು. ಅದು ಹೌದು, ಕಟ್ಲೇಬೇಕು ಸರ್. ಅದು ಯಾಕಂದ್ರೆ ಯಾವ್ದ ಬ್ಯಾಂಕಿನ ಮೋಸ ಮಾಡಬಾರ್ದು, ಕಟ್ಲೇಬೇಕು. ಹೌದು, ಆದ್ರೆ ನಿಮ್ಗೆ ಟೈಮ್ ಬೇಕಲ್ವಾ? ಟೈಮ್ ಬೇಕು ಸರ್. ಆಯ್ತು, ನಾನು ಮಾತಾಡ್ತೀನಿ ಇವ್ರೆ. ನೀವು ದಯವಿಟ್ಟು ಊರ್ ಬಿಟ್ಟು ಹೋಗ್ಬೇಡಿ. ಸರ್ ಹೇಳಿ. ದಯವಿಟ್ಟು ಊರ್ ಬಿಟ್ಟು ಹೋಗ್ಬೇಡಿ ನೀವು. ನಾ ಬಂದ್ಬಿಟ್ಟಿವಿ ಸರ್ ಆಲ್ರೆಡಿ. ಈಗ ನಾನು ಧರ್ಮಸ್ಥಳ ಸಂಘದ ನಂಬರ್ ಕಳಿಸಿ ನಾನು ಮಾತಾಡ್ತೀನಿ. ದಯವಿಟ್ಟು ಊರಿಗೆ ಹೋಗಿ ಬಾಳಿ ಬದುಕುವಂತ ಊರದು.
ಓಕೆನಾ? ಹೌದು ಸರ್. ನೀವು ಹೊರಗಡೆ ಸರ್, ಬಂದು ಇನ್ನೊಂದು- ಅನಾಥರಾಗಿ ಬದುಕೋದ್ ಬೇಡ, ದಯವಿಟ್ಟು ಹೇಳ್ತೀನಿ. ಹಾ? ಈ ಮಗನೂ ಬಿಟ್ಟು ಹೋಗ್ಬಿಟ್ಟನ್ರಿ ನಾನು ಸಾಲ ಮಾಡಿದಕ್ಕಾಗಿ. ಮಗನ? ಹೌದ್ರಿ, ಮಗನ ಬಿಟ್ಟು ಹೋಗಿಲ್ಲ ಸರ್ ಈಗ. ಹ್ಮ್. ಅವ್ಗ ಅಸಹ್ಯ ಆತ್ರಿ ಊರಾಗ, ಹಾ. ಅವನು ಊರ್ ಬಿಟ್ಟು ಹೋಗ್ಯಾನ. ನನಗೆ ಧರ್ಮಸ್ಥಳ ಸಂಘದವ್ರದ್ದು ನಂಬರ್ ಕೊಡಿ, ಗ್ರಾಮೀಣ ಕೂಟದವ್ರದ್ದು ಕೂಡ ನಂಬರ್ ಕೊಡಿ. ಆಕ್ಸಿಸ್ ಬ್ಯಾಂಕ್ ಅವ್ರಿಗೆ 1 ಅಲ್ಲ 2 ತಿಂಗಳಲ್ಲ 3 ತಿಂಗಳ ಅಂದ್ರೆ ಅವ್ರು ನೋಟಿಸ್ ಬರುತ್ತೆ ಕಾನೂನು ಪ್ರಕಾರ. ಓಕೆನಾ? ಹ್ಞೂ ಸರ್. ಅವಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ಟಿ. ಆದ್ರೆ ಪ್ರತಿ ವಾರ ತಿಂಗಳ ಅಂದ್ರೆ ಸ್ವಲ್ಪ ನಂಗೆ ತ್ರಾಸ ಐತಿ. ಯಾಕಂದ್ರೆ ನಾನು ಬಟ್ಟೆ ಹೊಲಿಯೋದ್ರಿಂದ ಅರ್ಬಿ ರೊಕ್ಕ ಯಾವಾಗ ಹೋಯ್ತಾರ ಯಾವಾಗ ಹೇಳಕ್ ಬರಲ್ಲ ಸರ್. ಅದು ಒಂದು ಇಟ್ಟಿರ್ತೀರಿ ಸರ್, ಅರ್ಬಿ ಒಯ್ದಿಲ್ಲ, ರೊಕ್ಕ ಬಂದ್ ಹೆಂಗ್ ಬರ್ತದೆ ಸರ್ ನಮ್ಗೆ? ಆಯ್ತು. ಇವಾಗ ಸದ್ಯದ ಪರಿಸ್ಥಿತಿಗೆ ನಿಮ್ಗೆ ತುಂಬಾ ತೊಂದರೆ ಆಗ್ತದೆ ಯಾವ ಸಂಘ? ಧರ್ಮಸ್ಥಳ ಸಂಘ ಮತ್ತ ಗ್ರಾಮೀಣ ಕೂಟ. ಓಕೆ, ಧರ್ಮಸ್ಥಳ ಸಂಘ ತುಂಬಾ ಅರ್ಜೆಂಟ್ ಅಲ್ವಾ? ಒಂದೇ ಒಂದ್ ಕಂತು ತಂದಿದ್ದಕ್ಕೆ ಒಂದೇ ಒಂದ್ ಕಂತು ಹಂಗ್ ಮಾಡ್ತಾರ? ನನ್ಗೇನಪ್ಪ ಆಶ್ಚರ್ಯ ಅದು. ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ ಸರ್ ಅವ್ರದ್ದು. ಆಯ್ತು, ನಾನು ಕಳಿಸ್ಬೇಕು ನೀವು ಅವ್ರ ನಂಬರು, ನಾನು ಮಾತಾಡ್ತೀನಿ, ನೀವು ಊರಿಗೆ ಹೋಗಿ. ಈಗ ಹೇಳ್ಕೋತೀರಿ ಸರ್, ಆ ನಂಬರ್ ಹೇಳ್ತೀನಿ ಸರ್ ಮೇಡಮ್ ಅವ್ರ. ಹೇಳಿ ಅವ್ರ ನಂಬರ್ ಹೇಳಿ. ಒಂದ್ ನಿಮಿಷ ಸರ್ ಹೇಳ್ತೀನಿ. ಹೇಳಿ. ನಾಳೆಗೆ ಹೇಳ್ತಾರೆ ಸರ್, ಈಗ ನೈಟ್ ಹಚ್ಬೇಡಿ, ಪಾಪ ಲೇಡೀಸ್ ಅವರು. ಇಲ್ಲ, ನಾನು ಇವತ್ತು ನೈಟ್ ಹಚ್ಚಲ್ಲ, ಬೆಳಗ್ಗೆ ಹೇಳ್ತೀನಿ. ಅಷ್ಟೊಂದು ತೊಂದರೆ ಕೊಟ್ಮೇಲೆ ನಾನು ಇಮಿಡಿಯೇಟ್ ಆಗಿ ಬೇಕಾಗ, ಯಾಕಂದ್ರೆ ನೀವು ಊರ್ ಬಿಟ್ಟು ಹೋಗ್ತೀರಾ. ಹೋಗೇ ಬಿಟ್ಟಿದ್ದೀನಿ ಸರ್ ನಾನು. ಮತ್ತೆ ಹೆಂಡತಿಗೂ ಕೂಡ ಗೊತ್ತಿರುತ್ತೆ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತೀರಂತ, ಅವ್ರ ಗಂಡಿಗೂ ಗೊತ್ತಿರುತ್ತೆ. ಇಷ್ಟೊಂದು ಹಿಂಸೆ ಕೊಟ್ಟು ಹೋದ್ಮೇಲೆ ನಾವು ಎಷ್ಟೊತ್ತು ಬೇಕಾದ್ರೆ ಕಾಲ್ ಮಾಡ್ಬಿಡ್ತೀನಿ. ಆಮೇಲೆ ನಾನು ಏನ್ ಹಿಂಸೆ ಕೊಡ್ತಿರೋದಲ್ಲ, ನಿಮ್ ಜೀವನನು ಇಂಪಾರ್ಟೆಂಟ್ ಅಲ್ವಾ? ನಿಮ್ ಜೀವ ಇಂಪಾರ್ಟೆಂಟ್ ಅಲ್ವಾ? ಹಾ ಸರ್. ಅವ್ರ ನಂಬರ್ ಹೇಳಿ, ಅವ್ರ ನಂಬರ್ ಹೇಳಿ ಅಣ್ಣ, ಅವ್ರ ನಂಬರ್ ಹೇಳಿ. ಆಯ್ತು ಹೇಳಿ ಸರ್, ಹೇಳಿ. ಹೇಳಿ. ಹಾ. 92 ಸರ್. 92 49 49 97 97 60 60 08 ಸರ್. 08. ಕಸ್ತೂರಿ ಮೇಡಮ್ ಅಂತ ಹೇಳಿ ಸರ್. ಕಸ್ತೂರಿ ಮೇಡಮ್. ಕಸ್ತೂರಿ SP ನವರು? ಹ್ಞೂ ಸರ್. ಸರಿ, ನಾನು ಇವತ್ತು ಟೋಟಲ್ 4-5 ಮಂದಿ ಕಡೆಯಿಂದ ಫೋನ್ ಹಚ್ಚಿ ಬೇಸಾರ ಸರ್ ಅವ್ರು. ಏನು 4-5 ಮಂದಿ ಕಡೆಯಿಂದ ಫೋನ್ ಹಚ್ಚಿ ಬೇಸಾರ ಸರ್ ನಾನು. ಓಕೆ, ನಂಗೆ ನಿಮ್ಮ ಹೇಳಿ. ಅವ್ನು ನಿಮ್ಮ ಕೈ ಮುಗಿ ಕಾಲು ಮುಗಿತೀನಿ, ನಮ್ಮ ಕಡೆ ರೊಕ್ಕಿಲ್ಲ, ಕಟ್ತೀನಿ. ಒಂದು ವಾರ ಕಂತು ಬಾಕಿ ಐತಿ. ಈ ವಾರದ ಕಟ್ಟಿನಿ ಸರ್ ನಾ ಆಲ್ರೆಡಿ. ಒಂದೇ ಒಂದು ಕಂತು ಬಾಕಿ ಇದ್ದಿದ್ದಕ್ಕೆ ಸರ್ ಅದು. ಹೌದಾ? ಅದಕ್ಕೆ ಹಂಗೆ ಅಂದ್ಬಿಟ್ರಾ? ಹ್ಞೂ ಸರ್. ಆಯ್ತು, ನಾನು ಅವ್ರು ಅರ್ಥ ಮಾಡಿಸ್ತೀನಿ. ಸರಿನಾ? ನೀವು ಊರಿಗೆ ಹೋಗಿ. ಸರ್, ದಯವಿಟ್ಟು ನೀವು ಜೀವನ ಮಾಡಿ, ನೀವು ಬಟ್ಟೆ ಹೊಲಿರಿ, ಅದ್ರಲ್ಲಿ ಬಂದ ವ್ಯಾಪಾರ ಮಾಡಿ. ಆಲ್ರೆಡಿ ನಾ ಇಲ್ಲೇ ಅಂಗಡಿ ಹಾಕಿನಿ ಸರ್. ಈಗ ಕ್ಯಾಪ್ ತೆಗೆದಿದ್ದು ಬಟ್ಟೆ ಹೊಲಿಯೋದು. ಆಯ್ತು, ನಾನು ಅವ್ರ ಟೈಮ್ ಕೇಳ್ತೀನಿ. ಸರಿನಾ? ಸರ್, ಅಂದ್ರೆ ಒಂದು ವಾರ ಇರ್ತತಿ, ಒಂದು ವಾರ ಇಲ್ಲ. ಅವ್ರ ಕಣ್ಣು ಕಟ್ಟಿಸ್ಕೊಂಡು ಹೋಗ್ರಿ ಅಂತ ಇಷ್ಟ ಹೇಳ್ಬೇಕು ಸರ್. ಆಯ್ತು ಹೇಳ್ತೀನಿ. ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ರೈಟ್ ನ್ಯೂಸ್ ಅವರು, ನ್ಯೂಸ್ ಚಾನಲ್ ಅವರು. ಹೌದು ಸರ್. ನಾನು ನಂಬರ್. ಆಯ್ತು, ಪ್ಲೀಸ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ಯಾವುದೇ ಕಾರಣಕ್ಕೂ ನೀವು ಬೇರೆ ತರ ಏನು ವಿಷಯ ಮಾಡಬೇಡಿ, ಕೆಟ್ಟದಾಗಿ. ನೀವು ಊರಿಗೆ ಹೋಗಿ. ಸರಿ, ಆಯ್ತು, ಮಾತಾಡ್ತೀನಿ. ಆಯ್ತು ಸರ್, ನಮಸ್ಕಾರ ಸರ್. ಗ್ರಾಮೀಣ ಕೂಟದವರು ನಂಬರ್ ಕಳಿಸಿ, ಅವ್ರ ಹತ್ರ ಮಾತಾಡ್ತೀನಿ. ಸರ್, ನಾಳೆಗೆ ಹಚ್ಚಿ ಹೇಳ್ತೀನಿ ಸರ್. ಆಯ್ತು, ಓಕೆ. ಸ್ವಲ್ಪ ಫೋನ್ ರಿಸೀವ್ ಮಾಡಿ ಸರ್. ಆಯ್ತು, ದಯವಿಟ್ಟು. ಓಕೆ, ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿದ್ರಿ? ಮೌಳೇಶ್ ನಾಗಪ್ಪ ಬಡಿಗೇರ್. ಮೌಳೇಶ್ ನಾಗಪ್ಪ ಬಡಿಗೇರ್. ಯಾವ ಊರು? ಸರ್. ಓಕೆ, ನಿಮ್ಮ ನಂಬರ್ ಹೇಳಿ. ಇದೇ ನಂಬರ್ ಸರ್. ಹೇಳಿ ಸರ್, ಬಾಯಲ್ಲಿ ಹೇಳಿ ಸರ್. 888 04 50 104 ಸರ್. ಸರಿ, ಆಯ್ತು ನಾಗಪ್ಪ ಅವರೇ. ಇವಾಗ ಹಚ್ಚಿನಲ್ರಿ ಸರ್, ಇದೇ ನಂಬರ್. ಆಯ್ತು, ಓಕೆ. ನಮಸ್ಕಾರ ಸರ್.